ಉದ್ಯೋಗ ಖಾತ್ರಿ ಹಾಗೂ ಸರ್ಕಾರದ ವಿವಿಧ ಯೋಜನೆಗಳ ಅನುಷ್ಠಾನದಲ್ಲಿ ಭಾರಿ ಪ್ರಮಾಣದ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಹೇಳಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ನಾಗಾವರ ಬಣದ ಸದಸ್ಯರು ಆರೋಪ ಮಾಡಿದ್ದಾರೆ. ಈ ಕುರಿತು ಲಿಂಗಸೂರು ತಾಲೂಕು ಸಹಾಯಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಮಾತನಾಡಿದಂಥ ರಾಜ್ಯ ಸಂಘಟನಾ ಸಂಚಾಲಕರು ಪ್ರಭುಲಿಂಗ ಮೇಗಳಮನಿ 2019ರಿಂದ 2024ರವರೆಗೆ ತಾಲೂಕಿನ ಗ್ರಾಮ ಪಂಚಾಯಿತಿಗಳ ವ್ಯಾಪ್ತಿಯಲ್ಲಿ ನಡೆದ ಕಾಮಗಾರಿಗಳಲ್ಲಿ ಕೋಟ್ಯಾಂತರ ರೂಪಾಯಿ ಭ್ರಷ್ಟಾಚಾರ ನಡೆದಿದೆ. ಈ ಕುರಿತು ದಾಖಲೆಗಳ ಸಮೇತ ದೂರನ್ನ ಸಲ್ಲಿಸಿದ್ದು ಭ್ರಷ್ಟರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸುವಂತೆ ಒತ್ತಾಯ ಮಾಡಿದ್ದಾರೆ. ತಾಲೂಕಿನಾದ್ಯಂತ 30 ಗ್ರಾಮ ಪಂಚಾಯತ್ ನಡೆದಂಥ ಅವ್ಯವಹಾರಗಳ ಪಟ್ಟಿ ಇದು. ನಾನು ಪ್ರಭುಲಿಂಗ ಮೇಗಳಮನಿ ರಾಜ್ಯ ಸಂಘಟನಾ ಸಂಚಾಲಕ. 20, 21, 22, 23, 24, 24ನೇ ಸಾಲಿನವರೆಗೆ ಎಲ್ಲ ಪಂಚಾಯತಿ ಒಳಗೆ 30 ಕೋಟಿಗಿಂತ ಅಧಿಕ ಭ್ರಷ್ಟಾಚಾರ ಆಗಿದೆ. ಅದು ಆಮೇಲೆ ಇದು ವರದಿ ಕೂಡ ಇದ್ದಾವೆ ನಮ್ಮಲ್ಲಿ, ತಾವು ಬೇಕಾದ್ರೆ ನೋಡ್ಬೋದು. ವಿತ್ ಡಾಕ್ಯುಮೆಂಟ್ಸ್ RTIನಾಗೆ ತಗೊಂಡಿದ್ದೀವಲ್ಲ, ಇದು ಯಾರ ತಲೆನಿಲ್ಲ, ಯಾರು ಕೊಡೋಂಗೂ ಇಲ್ಲ. ತಪ್ಪಿ ಕೊಟ್ಟಾರವರು, ಅವರು ಅಂತಾರೆ ಕೊಡಬಾರ್ದಾಯ್ತು ಅಂತಾರೆ. ಕೊಟ್ಟೋದಕ್ಕೆ ಆರೋಪ ಮಾಡಕತ್ತೀವಿ ಅಡ್ಡ, ಏನಿಲ್ಲ. ಒಟ್ಟಾರೆಯಾಗಿ ಆ ಅವಧಿಯಾಗಿ ಯಾರ್ಯಾರು PDOಗಳಿದ್ರು ಅವರೆಲ್ಲರೂ ಸಸ್ಪೆಂಡ್ ಆಗಬೇಕು. ನಮ್ಮ ಉದ್ದೇಶ, ಒತ್ತಾಯ, ನಮ್ಮ ಸಂಘದ ಒತ್ತಾಯ, ನನ್ನ ಉದ್ದೇಶ ಅಲ್ಲ, ಸಂಘಟನೆಯಿಂದ ಒತ್ತಾಯ. ಒಟ್ಟಾರೆಯಾಗಿ ಅದ್ರಾಗ EO ಇರ್ತಾರೆ, ED ಇರ್ತಾರೆ, PDOಗಳು ಇರಲಿ, ಯಾರೇ ಇರಲಿ, ಎಲ್ಲರನ್ನ ಅಮಾನತು ಮಾಡ್ಬೇಕಂತ ಒಂದು ನಮ್ಮದು ಮನವಿ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.